ಹಲೋ ಗೈಸ್, ವೆಲ್ಕಮ್ ಟು KBPO ಚಾನಲ್. ನಾನು ಆಶಿಕ್. ಆಬ್ವಿಯಸ್ಲಿ ನಾನು ಇವತ್ತು ಮಾತಾಡಿಕೊಟ್ಟಿರುವಂಥದ್ದು ಎರಡು ಸಿನಿಮಾದ ಟ್ರೈಲರ್ ರಿಲೀಸ್ ಆಗಿದೆ. ಒಂದು 5ನೇ ತಾರೀಕು ರಿಲೀಸ್ ಆದರೆ ಇನ್ನೊಂದು 7ನೇ ತಾರೀಕು ರಿಲೀಸ್ ಆಗಿದೆ ಅಂತಲೇ ಹೇಳ್ಬೋದು. ಎರಡೂ ಕೂಡ ಅದ್ಭುತವಾಗಿರುವಂಥ ಟ್ರೈಲರ್ ಆಗಿರುವಂಥದ್ದು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಒಂದು ಪ್ರೈಡ್ ತಂದುಕೊಡುವಂಥ ಒಂದು ಸಿನಿಮಾ ಅಂತಲೇ ಹೇಳ್ಬೋದು. ಆಬ್ವಿಯಸ್ಲಿ 45ನ ಟ್ರೈಲರ್ ಕೂಡ ನಾನು ವೆಯ್ಟ್ ಮಾಡ್ತೀನಿ, ಇನ್ನೂ ಕೂಡ ಬಂದಿಲ್ಲ. ಯಾವಾಗ ಬಂದಾಗ ನೋಡೋಣ. ಇದಕ್ಕೂ ಕೂಡ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದೆ ಅಂತಲೇ ಹೇಳ್ಬೋದು. ನೀವು ಇದನ್ನೇನಾದ್ರು ಮೇಕಿಂಗ್ ಏನಾದ್ರು ನೋಡಿದ್ರೆ 45 ಸಿನಿಮಾದ ಮೇಕಿಂಗ್ ನೀವು ನೋಡ್ತಿದ್ದೀರಲ್ಲ, ಇಲ್ಲಿ ಏನು ಅದ್ಭುತವಾಗಿರುವಂಥ ಎಫರ್ಟ್ಸ್ ಎಲ್ಲ ಆಗ್ತಾ ಇದ್ದಾರೆ. ಆ್ಯಂಡ್ ಇಲ್ಲಿ ಮೇನ್ಲಿ ಸ್ಟೋರಿ ಫೋಕಸ್ಡ್ ಆಗಿರುವಂಥದ್ದು. ಸೊ ಇದಕ್ಕೋಸ್ಕರ ಯಾವಾಗ್ಲೂ ಒಂದು ಮೇನ್ಲಿ ಈ ಥರ 3 ಹೀರೋಸ್ ಇರಬೇಕಾದ್ರೆ ಸ್ಟೋರಿ ಫೋಕಸ್ಡ್ ಇದ್ದಾಗ ಅದ್ಭುತವಾಗಿರುವಂಥ ರಿಸಲ್ಟ್ ಬಂದೇ ಬರುತ್ತೆ ಅಂತಲೇ ಹೇಳ್ಬೋದು. ಅದರಲ್ಲೂ ಕೂಡ ಒಂದು ಎಕ್ಸ್ಪೆರಿಮೆಂಟಲ್ ಸಿನಿಮಾ ಆಗಿರುವಂಥದ್ದು. ಅರ್ಜುನ್ ಜನ್ಯ ಅವ್ರ ಕಡೆಯಿಂದ ಇದು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಅಂತಲೇ ಹೇಳ್ಬೋದು. ಟ್ರೈಲರ್ ನೋಡಿದಾಗಲೇ ಈ ಒಂದು ಟೀಸರ್ ನೋಡಿದಾಗಲೇ ಈ ಒಂದು ವಿಶ್ವಾಸ ನನಗೆ ಬಂದಿದೆ ಅಂತಲೇ ಹೇಳ್ಬೋದು. ಈಗ ನಮಗೆ 2 ಟ್ರೈಲರ್ ಏನು ರಿಲೀಸ್ ಆಗಿದೆಯಲ್ಲ, ಮಾರ್ಕ್ ಹಾಗೆ ಡೆವಿಲ್ ಬಗ್ಗೆ, ಇದ್ರ ಬಗ್ಗೆ ಒಂಚೂರು ಡೀಪಾಗಿ ಮಾತಾಡ್ಕೊಡೋಣ ಅಂತಲೇ ಹೇಳ್ಬೋದು. ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ, ಯಾಕೆಂದರೆ ಪಾರ್ಟ್ 2 ಏನೇನು ನೋಟಿಸ್ ಮಾಡಿದ್ದೀನಿ ಡೆವಿಲ್ ಸಿನಿಮಾದ ಟ್ರೈಲರಲ್ಲಿ ಅಂತ ಹೇಳ್ಬಿಟ್ಟು ನಿಮಗೆ ಹೇಳ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಯಾಕೆಂದರೆ ಮಾರ್ಕ್ ಸಿನಿಮಾದು ಒಂದೇನೇ ಆಗಿರುವಂಥದ್ದು, ಅದೊಂದು ಎಂಟರ್ಟೈನರ್ ಆಗಿರುವಂಥದ್ದು. ಅದ್ರ ವಿಷಯನೂ ಕೂಡ ಈ ವಿಡಿಯೋದಲ್ಲಿ ಮಾತಾಡ್ತೀನಿ. ಸೊ ಗೈಸ್, ಅದನ್ನೇ ಮಾಡಿದೆ, ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಮೊದಲನೇದಾಗಿ ಬರೋದಾದರೆ ಮಾರ್ಕ್ ಸಿನಿಮಾದ ಟ್ರೈಲರ್ ಬಗ್ಗೆ ತುಂಬ ಜನ ಒಳ್ಳೆ ರೀತಿಯಲ್ಲಿ ಮಾತಾಡಿದ್ದಾರೆ, ತುಂಬ ಜನ ನೆಗೆಟಿವ್. ಆಬ್ವಿಯಸ್ಲಿ ಈಗ ಡೆವಿಲ್ ಸಿನಿಮಾಗೆ ಬಂದರೂ ಕೂಡ ಟ್ರೈಲರ್ ತುಂಬಾ ಮಿಕ್ಸ್ಡ್ ಒಪಿನಿಯನ್ ಇತ್ತು ಅಂತಲೇ ಹೇಳ್ಬೋದು. ಆದರೆ ಮಾರ್ಕ್ ಸಿನಿಮಾದ ಹೇಳ್ತೀನಿ, ಇಲ್ಲಿ ಯಾವುದೇ ಕಾರಣಕ್ಕೂ ಸ್ಟೋರಿ ಫೋಕಸ್ಡ್ ಎಲ್ಲ ನೋಡೋದಕ್ಕೆ ಹೋಗ್ಬಿಟ್ಟು ಆಬ್ವಿಯಸ್ಲಿ ಒಂದು ಲೈನಲ್ಲಿ ಒಂದು ಮಕ್ಳದ್ದು ಮಾಫಿಯಾ ನಡೀತಿರುತ್ತೆ, ಮಕ್ಕಳನ್ನ ಮಾರುವಂಥದ್ದೆಲ್ಲ ಮಾಫಿಯಾ ನಡೀತಿರುತ್ತೆ. ಅದರಲ್ಲಿ ಪೊಲಿಟಿಕಲ್ ಪ್ರೆಷರ್ ಇರುತ್ತೆ. ಅದರಲ್ಲಿ ಒಬ್ಬ ಅಜಯ್ ಮಾರ್ಕಂಡೆ ಅನ್ನೋರು ಒಬ್ಬ ಪೊಲೀಸ್ ಆಫೀಸರ್ ನಿಂತ್ಕೊತಾರೆ. ಅವರಿಗೆ ನಶನಲ್ಲಿದ್ರೂ ಅಥವಾ ಏನಂತಾರೆ ಸಸ್ಪೆನ್ಷನ್ ಇದ್ರೂ ಡ್ಯೂಟಿನ ಮಾತ್ರ ಮರಿದೇ ಇರೋ ಅಂಥ ಒಂದು ಆಫೀಸರ್ ಆಗಿರುತ್ತೆ. ಸೊ ಎಂಟರ್ಟೈನರ್ ಯಾಕೆ ಅಂತಂದರೆ ಮಾಸ್ ಆ ಡೈಲಾಗ್ಸಲ್ಲಿರೋ ಅಂಥದ್ದಾಗಲಿ. ಆದರೆ ಒಂದು ಎಂಟರ್ಟೈನರ್ ಸಿನಿಮಾ. ನಾನು ಕಿಚ್ಚ ಸುದೀಪ್ ಅವ್ರ ಹತ್ರ ಯಾವಾಗಲೂ ಎಕ್ಸ್ಪೆಕ್ಟ್ ಮಾಡುವಂಥದ್ದು ಎಂಟರ್ಟೈನ್ಮೆಂಟ್ನ, ಆ ಒಂದು ಮಾಸ್ ಎಂಟರ್ಟೈನ್ಮೆಂಟ್ನ ಅದನ್ನು ಕೊಟ್ಟಿದ್ದಾರೆ, ಫುಲ್ಫಿಲ್ ಮಾಡಿದೆ ಅಂತ ಹೇಳ್ಬೋದು. ಆದರೆ ಈ ಸಿನಿಮಾ ಅಂದಮೇಲೆ ಡೈರೆಕ್ಟಾಗಿ BRBಗೆ ಹೋಗಲಿಲ್ಲ ಅಂತಂದರೆ, ನಾನು ಕಿಚ್ಚ ಸುದೀಪ್ ಫ್ಯಾನ್ಸಿಗೆ ಹೇಳ್ತಿರುವಂಥದ್ದು, ರಿಕ್ವೆಸ್ಟ್ ಮಾಡ್ಕೊಂಡಿರೋವಂಥದ್ದು, ನೀವು BRBಗೆ ಆಗಿರಬೇಕು, ನೆಕ್ಸ್ಟ್ ಸಿನಿಮಾ ಏನಿದ್ರು BRBಗೆ ಫೋಕಸ್ಡ್ ಆಗಿರಬೇಕು ಅಂತ ನಾನು ನಿಮ್ಮ ಕಡೆಯಿಂದ ರಿಕ್ವೆಸ್ಟ್ ಮಾಡ್ಕೊತಿರೋವಂಥದ್ದು. ಆದರೆ ಈಗ ಮಾರ್ಕ್ ಆ್ಯಸ್ ಎ ಎಂಟರ್ಟೈನರ್ ಆಗಿ ಆಬ್ವಿಯಸ್ಲಿ ಫ್ಯಾನ್ಸಿಗೆ ಮಾತ್ರ ಅಲ್ಲ, ಆ್ಯಸ್ ನಾನು ಮಾಸ್ ಎಂಟರ್ಟೈನರ್ ನನಗೆಲ್ಲ. ಅದಕ್ಕೆ ಅಲ್ವಾ ಕನ್ನಡ ಇಂಡಸ್ಟ್ರಿಯಲ್ಲಿ ಯಾವಾಗಲೂ ಮಾಸ್ ಸಿನಿಮಾನೇ ನೋಡ್ತಾ ಇರೋವಂಥದ್ದು, ಮಾಸ್ ಸಿನಿಮಾನೇ ಯಾವಾಗಲೂ ಫೇಮಸ್ ಆಗುವಂಥದ್ದು. ಸೊ ಮಾಸ್ ಎಂಟರ್ಟೈನರ್ನ ಲವರ್ ಆಗಿ ನಾನು ಹೇಳ್ತಾ ಇದ್ದೀನಿ, ನನಗೆ ಈ ಟ್ರೈಲರ್ ಅದ್ಭುತವಾಗಿ ಇಡಿಸಿದೆ ಅಂತಲೇ ಹೇಳ್ಬೋದು. ಯಾವುದೇ ಕಾರಣಕ್ಕೂ ಕ್ವಶನ್ ಅಲ್ಲಿ ಅದು ತಪ್ಪಿದೆ ಇದು ತಪ್ಪಿದೆ, ಐ ಡೋಂಟ್ ಕೇರ್. ನನಗೆ ಸಿನಿಮಾ ಮಾಸ್ ಎಂಟರ್ಟೈನರ್ ಆಗಿ ತುಂಬಾ ಅದ್ಭುತವಾಗಿ ಕಾಣಿಸಿದೆ ಅಂತಲೇ ಹೇಳ್ಬೋದು. ಅದರಲ್ಲೂ ಕೂಡ ಅವರ ಸ್ವ್ಯಾಗ್ ಅದ್ಭುತವಾಗಿ ಬಂದಿದೆ ಅಂತಲೇ ಹೇಳ್ಬೋದು. ಈಗ ಡೆವಿಲ್ ಟ್ರೈಲರ್ ಬಗ್ಗೆ ಹೇಳೋದಾದರೆ ಆಬ್ವಿಯಸ್ಲಿ 5 ಮಿಲಿಯನ್ ಪ್ಲಸ್ ವ್ಯೂಸು ವಿತಿನ್ ಆ ಡೇನಲ್ಲಿ 5 ಮಿಲಿಯನ್ ಪ್ಲಸ್ ಆದಷ್ಟು ಬೇಗನೆ ಆಯಿತು ಅಂತಲೇ ಹೇಳ್ಬೋದು. ಫಾಸ್ಟೆಸ್ಟ್ 5 ಮಿಲಿಯನ್ ಅಂತಲೇ ಹೇಳ್ಬೋದು. ಆದರೆ ವಿಷಯ ಅದು ಮಾತ್ರ ಅಲ್ಲ, ನಾನು ನೋಟಿಸ್ ಮಾಡಿರೋ ಅಂಥ ಕೆಲವೊಂದು ವಿಷಯಗಳು. ನೀವಲ್ಲಿ ಯಾರನ್ನ ನಮ್ಮ ಡಿವೋರ್ಸ್ ಅವ್ರನ್ನೇ ಹಲವಾರು ಪಾತ್ರಗಳಲ್ಲಿ, ಕನ್ವರ್ಲಾಲ್ ಅಲ್ದೇ ರಾಜ್ಕುಮಾರ್ ಅವ್ರ ಪಾತ್ರದಲ್ಲಿ ಈ ಥರದ ಫೋಟೋಸ್ ಎಲ್ಲ ನೋಡಿರ್ತೀರ. ನಾನು ಈ ಕನ್ವರ್ಲಾಲ್ನ ಲಾಸ್ಟ್ ವಿಷಯದಲ್ಲಿ ಮಿಸ್ ಮಾಡಿದ್ದೆ ಅಂತ ಕೆಲವರು ಹೇಳ್ತಿದ್ರಲ್ಲ, ಅಂದರೆ ಎಲ್ಲ ತುಂಬ ಜನ ಅಪ್ರಿಷಿಯೇಟ್ ಮಾಡಿದ್ದಾರೆ. ಅದರಲ್ಲಿ ಇದನ್ನು ಮಿಸ್ ಮಾಡಿದ್ರಿ ಬ್ರೋ ಅಂತ ಹೇಳ್ತಿರಲ್ಲ, ಅದು ಬೇಕಂತಲೇ ಮಿಸ್ ಮಾಡಿರೋವಂಥದ್ದು. ಯಾಕೆಂದರೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಮಾತಾಡಬೇಕು ಅಂತ ಹೇಳ್ಬಿಟ್ಟು ಈ ವಿಡಿಯೋನ, ಅಂದರೆ ಈ ಹಿಡನ್ ಡೀಟೇಲ್ ಏನಿದೆಯಲ್ಲ, ಇದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಮಾತಾಡ್ತೀನಿ ಅಂತ ಹೇಳ್ಬೋದು. ತುಂಬ ಹಳೆ ವೀಡಿಯೋದಲ್ಲಿ ಸ್ಟೋರಿ ಹೀಗಿರುತ್ತೆ ಹಾಗಿರುತ್ತೆ ಅಂತೆಲ್ಲ ಹೇಳಿದ್ದಲ್ಲ, ಅದೆಲ್ಲ ಈಗ ನನಗೇನು ಆ ವಿಡಿಯೋ ನೋಡೋದಕ್ಕಾಗಲ್ಲ, ಅಷ್ಟೊಂದು ವರ್ಸ್ಟ್ ಅನ್ನಿಸ್ತೇವೆ. ಆದರೆ ನಾವು ಅದೊಂದು ಎಂಟರ್ಟೈನರ್, ನನ್ನ ಕಡೆಯಿಂದ ಒಂದು ವೀಡಿಯೋ ಬರುತ್ತೆ ಅಂದಾಗ ನಿಮಗೊಂದು ಖುಷಿ ಇರುತ್ತೆ. ಒಂದು ಸ್ಟೋರಿ ಈ ಥರದ್ದು ಇರ್ಬೋದೇನೋ ಅನ್ನೋ ರೀತಿ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ ಅಂದಾಗ ನಿಮ್ಗೆ ಖುಷಿ ಇರುತ್ತೆ. ಈ ವಿಡಿಯೋದಲ್ಲಿ ನಿಮಗೆ ನೋಡೋದಕ್ಕೆ ಮಜವಾಗಿರುತ್ತೆ ಇಲ್ವೋ ಅಂತ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ. ಯಾಕೆಂದರೆ ನನ್ನ ಕಡೆಯಿಂದ ಒಂದು ಎಕ್ಸ್ಪೆಕ್ಟೇಷನ್ ಹೇಳ್ಬೋದು, ಬಸ್ ರಿಪೋರ್ಟ್ ಹೇಳ್ಬೋದು, ಅದೆಲ್ಲ ನೋಡಿದಾಗ ಏನೇ ನ್ಯೂಸ್ನ ನಾನು ನಿಮ್ಮ ಮುಂದೆ ಬಂದು ಹೇಳ್ತೀನಲ್ಲ, ಅದು ನಿಮಗೆ ಖುಷಿ ಅನಿಸುತ್ತೆ ಇಲ್ವೋ ಅಂತ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ, ವಿಷಯ ಈಗ ಇರೋವಂಥದ್ದು ಫ್ಯಾನ್ ಶೋ ಫುಲ್ಲಾಗೋಗಿದೆ. ಇನ್ನು ನಾರ್ಮಲ್ ಶೋಗೆ ಎಲ್ಲರೂ ವೆಯ್ಟ್ ಮಾಡ್ತೀರಿ ಬುಕ್ಕಿಂಗ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಫ್ಯಾನ್ ಶೋಗೆ ಬುಕ್ಕಿಂಗ್ ಓಪನ್ ಮಾಡಿರೋಂಥದ್ದು 6ನೇ ತಾರೀಕು. ಆಬ್ವಿಯಸ್ಲಿ ನಿಮಗೆ ನಾಳೆ ಅಥವಾ ಇವತ್ತು ಆಲ್ರೆಡಿ ಓಪನ್ ಆಗಿದೆ ಅಂತ ಅನ್ಕೊತೀನಿ. ಬುಕ್ ಮೈ ಶೋ ಜಸ್ಟ್ ತೆಗೆದು ನೋಡಿ, ಯಾಕೆಂದರೆ ಈಗ ಓಪನ್ ಆಗಿರುತ್ತೆ ನಿಮಗೆ ನಾರ್ಮಲ್ ಬುಕ್ಕಿಂಗ್ಸ್ನ ಮಾಡೋದಕ್ಕೋಸ್ಕರ. ಫ್ಯಾನ್ ಶೋ ಅಂತ ಮಾಡಿರೋದು ಯಾಕೆ ಅಂತಂದರೆ, ನೋಡಿ 12ನೇ ತಾರೀಕು ಯೂಶ್ವಲಿ ಪ್ರಕಾಶ್ ವೀರವ್ರು ಹೇಳಿರಾಗೆ 12ನೇ ತಾರೀಕು ರಿಲೀಸ್ ಮಾಡಬೇಕಿತ್ತು. ಯಾಕೆ ಸುಮ್ಮನೆ 11ನೇ ತಾರೀಕು ಫ್ಯಾನ್ ಶೋ ಅಂತ ಹೇಳಬೇಕು, ಇಡೀ ಫುಲ್ ಶೋನೇ ಇಟ್ಬಿಡಿ ಅಂತ ಹೇಳ್ಬಿಟ್ಟು. ನೋಡಿದ್ರ, ಇದು ಡೈರೆಕ್ಟ್ ಅವರವರ ಮನಸ್ಸಾಗಿರೋವಂಥದ್ದು. ಫ್ಯಾನ್ ಶೋ ಅಂತ ಯಾಕೆ, ಎಲ್ಲರಿಗೂ ಒಂದು ಶೋ ಇಟ್ಬಿಡಿ ಅಂತ. ಅಂದರೆ ಇದು ಅವರಿಗಿರುವಂಥ ಕಾನ್ಫಿಡೆನ್ಸ್, ಈ ಒಂದು ಸ್ಟೋರಿ ಮೇಲೆ ಇರುವಂಥ ಕಾನ್ಫಿಡೆನ್ಸ್ ಆಗಿರೋವಂಥದ್ದು. ಥಿಯೇಟರ್ ಸಿಗ್ತಾ ಇಲ್ಲ ಅಂತೆಲ್ಲ ಏನೇನೋ ಮಾತಾಡ್ತಿದ್ರು ಗುರು, ಅವರಿಗೆಲ್ಲ ಇದೊಂದು ಆನ್ಸರ್ ಅಂತಲೇ ಹೇಳ್ಬೋದು. ಟ್ರೈಲರ್ ಬಂದಮೇಲೆ ಅದ್ಭುತವಾಗಿರುವಂಥ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ನಾನಂತೂ ನೆಕ್ಸ್ಟ್ ಲೆವೆಲ್ ಖುಷಿ ಪಟ್ಟಿದ್ದೀನಿ ಅಂತಲೇ ಹೇಳ್ಬೋದು.
ಸೊ ಇದು ಎರಡೂ ಟ್ರೈಲರ್ ನನಗೆ ಬಂದಾಗ ಕನ್ನಡ ಸಿನಿಮಾದ ಒಂದು ಪ್ರೌಡ್ ಫೀಲ್ ಮಾಡ್ಕೊತಿದ್ದೀನಿ ಅಂತ ಹೇಳ್ಬೋದು. 45 ಸಿನಿಮಾ ಟ್ರೈಲರ್ ಆದಷ್ಟು ಬೇಗ ನಾನು ಎಕ್ಸ್ಪೆಕ್ಟ್ ಕೂಡ ಮಾಡ್ತಾ ಇದ್ದೀನಿ ಅಂತ ಹೇಳ್ಬೋದು. ನಂದು ಡೆವಿಲ್ ಟ್ರೈಲರ್ ರಿಯಾಕ್ಷನ್ ನೋಡಿಲ್ಲ ಅಂದರೆ ನೋಡ್ಕೊ ಬನ್ನಿ. ಅದು ಹಾಗೇನೆ ಮಾರ್ಕ್ ಸಿನಿಮಾದ ರಿಯಾಕ್ಷನ್ ಇವತ್ತಿನ್ನೂ ಬಿಟ್ಟಿದ್ದೀನಿ. ಅದಕ್ಕೆ ಡಿ ಬಾಸ್ ಫ್ಯಾನ್ಸ್ ಅವರು ಸಪೋರ್ಟ್ ಮಾಡಿದ್ದಾರೆ, ಕಿಚ್ಚ ಸುದೀಪ್ ಫ್ಯಾನ್ಸ್ ಅವರು ಕೂಡ ಸಪೋರ್ಟ್ ಮಾಡಿದ್ದಾರೆ. ಈ ಒಂದು ಸಪೋರ್ಟ್ ರೀತಿನೇ ಹೋದರೆ ನನಗೂ ತುಂಬ ಖುಷಿಯಾಗುತ್ತೆ ಅಂತ ಹೇಳ್ಬೋದು. ಇದಿಷ್ಟು ನನಗೆ ಹೇಳಿದ್ದು ಈ ವಿಡಿಯೋದಲ್ಲಿ. ನಿಮಗೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ ಪೀಸ್ ಔಟ್.